ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅಟ್ ಎನಿ ಕಾಸ್ಟ್ 28ಕ್ಕೆ 28 ಸೀಟುಗಳನ್ನು ಗೆಲ್ಲಲೇಬೇಕು ಅಂತ ಬಿಜೆಪಿ ಪಣತೊಟ್ಟು ಲೆಕ್ಕಾಚಾರ ಹಾಕ್ತಾ ಇದ್ರೆ, ಇತ್ತ ಆಡಳಿತಾರೂಢ ಕಾಂಗ್ರೆಸ್ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮವಾಗಿ ಸಿದ್ಧಪಡಿಸ್ತಾ ಇದೆ. ಹಾಗಾದ್ರೆ ಕೈ ಟಿಕೆಟ್ ಪಡೆಯಲು ಯಾರ್ಯಾರು ಸಫಲರಾಗಬಹುದು, ಅಂತಿಮ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅನ್ನೋ ಇನ್ಸೈಡ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ನೋಡಿ. ಲೋಕಸಭಾ ಚುನಾವಣೆಯಲ್ಲಿ ಕೆಲವರ ಹೆಸರು ಈಗಾಗಲೇ ಅಂತಿಮ ಹಂತವನ್ನು ತಲುಪಿದ್ದು, ಕಾಂಗ್ರೆಸ್ನಲ್ಲಿ ಇವರಿಗೆಲ್ಲ ಟಿಕೆಟ್ ಫಿಕ್ಸ್ ಆಗಿದೆ ಅನ್ನೋ ಅಧಿಕೃತ ಮಾಹಿತಿ ಪಕ್ಷದ ವಲಯದಿಂದ ಲಭ್ಯವಾಗ್ತಾ ಇದೆ. ಮಾರ್ಚ್ 4ರಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ 18ಕ್ಕೂ ಅಧಿಕ ಕ್ಷೇತ್ರಗಳ ಸಿಂಗಲ್ ನೇಮ್ ಫೈನಲ್ ಮಾಡಲಾಗಿದೆಯಂತೆ. ಅಷ್ಟೇ ಅಲ್ಲದೆ ಇದೇ ಶುಕ್ರವಾರ ಕೇಂದ್ರ ಚುನಾವಣಾ ಸಮಿತಿಯ ಮೀಟಿಂಗ್ ನಡೆಯಲಿದ್ದು, ಸಿಎಂ ಸಿದ್ದರಾಮಯ್ಯ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇನ್ನಿತರ ಹಿರಿಯ ನಾಯಕರು ಸಮಾಲೋಚನೆ ನಡೆಸಿ ಈ ಪಟ್ಟಿಯನ್ನ ಅಂತಿಮ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿರೋ ಹೆಸರುಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್, ಒಕ್ಕಲಿಗ ಸಮುದಾಯ. ಮಂಡ್ಯ ಲೋಕಸಭಾ ಕ್ಷೇತ್ರ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು, ಒಕ್ಕಲಿಗ ಸಮುದಾಯ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಎಸ್ಪಿ ಮುದ್ದಹನುಮೇಗೌಡ, ಒಕ್ಕಲಿಗ ಸಮುದಾಯ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಲಕ್ಷ್ಮಣ್, ಒಕ್ಕಲಿಗ ಸಮುದಾಯ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ರಕ್ಷಾರಾಮಯ್ಯ, ಬಲಿಜ ಸಮುದಾಯ. ಕೋಲಾರ ಲೋಕಸಭಾ ಕ್ಷೇತ್ರ ಕೆಎಚ್ ಮುನಿಯಪ್ಪ, ಎಸ್ಸಿ ಸಮುದಾಯ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಎನ್ಎ ಹ್ಯಾರಿಸ್, ಮುಸ್ಲಿಂ ಸಮುದಾಯ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸೌಮ್ಯ ರೆಡ್ಡಿ, ರೆಡ್ಡಿ ಸಮುದಾಯ. ಹಾಸನ ಲೋಕಸಭಾ ಕ್ಷೇತ್ರ ಶ್ರೇಯಸ್ ಪಟೇಲ್, ಒಕ್ಕಲಿಗ ಸಮುದಾಯ. ಕಲಬುರಗಿ ಲೋಕಸಭಾ ಕ್ಷೇತ್ರ ರಾಧಾಕೃಷ್ಣ, ಎಸ್ಸಿ ಸಮುದಾಯ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಜಯಪ್ರಕಾಶ್ ಹೆಗಡೆ, ಬಂಟ್ ಸಮುದಾಯ, ಡಾಕ್ಟರ್ ಅಂಶುಮಂತ್, ಒಕ್ಕಲಿಗ ಸಮುದಾಯ. ದಾವಣಗೆರೆ ಲೋಕಸಭಾ ಕ್ಷೇತ್ರ ವಿನಯ್ ಕುಮಾರ್, ಕುರುಬ ಸಮುದಾಯ, ಪ್ರಭಾವತಿ ಮಲ್ಲಿಕಾರ್ಜುನ್, ಲಿಂಗಾಯತ ಸಮುದಾಯ. ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್, ಈಡಿಗ ಸಮುದಾಯ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಬಿಎನ್ ಚಂದ್ರಪ್ಪ, ಎಸ್ಸಿ ಸಮುದಾಯ. ವಿಜಯಪುರ ರಾಜು ಅಲಗೂರು, ಎಸ್ಸಿ ಸಮುದಾಯ. ಬೀದರ್ ರಾಜಶೇಖರ ಪಾಟೀಲ್, ಲಿಂಗಾಯತ ಸಮುದಾಯ. ಒಟ್ನಲ್ಲಿ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಆಡಳಿತಾರೂಢ ಕಾಂಗ್ರೆಸ್ ಪಾರ್ಟಿಯ ಮೊದಲ ಹಂತದಲ್ಲಿ ಈ ಎಲ್ಲ ಹೆಸರುಗಳು ಫೈನಲ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನಾಳೆ ಫೈನಲ್ ಪಟ್ಟಿಯನ್ನ ಕೇಂದ್ರ ನಾಯಕರ ಸಹಿಗೆ ರವಾನಿಸಲಾಗ್ತಾ ಇದ್ದು, ಬಿಡುಗಡೆಯಾಗುವ ಪಟ್ಟಿಯಲ್ಲೂ ಇದೇ ಹೆಸರು ಇರ್ತಾವ ಅಥವಾ ಅಂತಿಮ ಘಟ್ಟದಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಕ್.